ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೊಂದೀಗ ಸಿಂಪಲ್ಲಾಗಿ ಚೀಸಿ ಮ್ಯಾಕ್ರೋನಿಯನ್ನು ಹೇಗೆ ಮಾಡೋದಂತ ನೋಡುವ. ಅದಕ್ಕೆ ಮೊದಲು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಾನು ಅದಕ್ಕೆ ಈಗ ಬೇಕಾದ ಸಾಮಗ್ರಿಗಳನ್ನು ತೆಗೆದಿದ್ದೇನೆ. ಅದಕ್ಕೆ ಒಂದು ನೀರುಳ್ಳಿ ಮತ್ತು ಒಂದು ಟೊಮೆಟೊ, 3 ಕೆಂಪು ಮೆಣಸಿನಕಾಯಿ ಮತ್ತು 4 ಬೆಳ್ಳುಳ್ಳಿಯನ್ನು ತೆಗೆದಿದ್ದೇನೆ. ಈಗ ನಾವು ಅದು ಸ್ವಲ್ಪ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ನಾವೀಗ ಅದನ್ನು ಫ್ರೈ ಮಾಡುವ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ 10 ನಿಮಿಷ ನಾವು ಕುಕ್ ಮಾಡುವ ಅದನ್ನು. ಈಗ ಒಂದು 2 ನಿಮಿಷ ಕುಕ್ ಆಗಲಿಕ್ಕೆ ಬಿಡುವ. ಅದಕ್ಕೆ 4 ಗೋಡಂಬಿಯನ್ನು ಹಾಕುವ. ಈಗ ಒಳ್ಳೆ ಕುಕ್ ಆಗ್ತಾ ಬಂತು. ನೆಕ್ಸ್ಟ್ ಅದನ್ನು ತೆಗೆದು ನಾವು ಮಿಕ್ಸಿ ಜಾರಿಗೆ ಹಾಕುವ. ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಒಂದು ಸ್ಮೂತ್ ಪೇಸ್ಟ್ ಥರ ಮಾಡುವ ಆ ಮಸಾಲೆಯನ್ನು. ಈಗ ನೋಡಿ, ಸ್ಮೂತ್ ಪೇಸ್ಟ್ ಹಾಗೆ ಆಗಿದೆ. ಈಗ ನಾವು ನೆಕ್ಸ್ಟ್ ಒಂದು ಪಾತ್ರೆ ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಮೆಣಸಿನ ಹುಡಿಯನ್ನು ನಾವು ಸ್ವಲ್ಪ ಫ್ರೈ ಮಾಡುವ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ನಂತರ ಅದಕ್ಕೆ ಒಂದು ಕ್ಯಾಪ್ಸಿಕನ್ನನ್ನು ಕಟ್ ಮಾಡಿ ಹಾಕಿದ್ದೇನೆ ನಾನೀಗ. ಅದು ಸ್ವಲ್ಪ ಒಂದು 2 ನಿಮಿಷ ಕುಕ್ ಮಾಡುವ ಅದರಲ್ಲಿಯೇ. ನಂತರ ನಾವು ಪೇಸ್ಟ್ ಮಾಡಿಟ್ಟ ಮಸಾಲೆಯನ್ನು ಹಾಕುವ. ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕುವ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಕುಕ್ ಆಗಲಿಕ್ಕೆ ಬಿಡುವ. ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ನಾವು ಒಳ್ಳೆ ಮಿಕ್ಸ್ ಮಾಡುವ. ನಂತರ ನಾವು ಆದ ಕಪ್ಪಷ್ಟು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡುವ. ಅದನ್ನು ಒಂದು ಒಳ್ಳೆ ಮಿಕ್ಸ್ ಮಾಡುವ. ಮತ್ತೊಂದು ಸಲ ಹಾಕಿದ್ದೇನೆ ಸ್ವಲ್ಪ ಫ್ರೆಶ್ ಕ್ರೀಮನ್ನು. ಈಗ ನಾವು ಒಂದು ಒಳ್ಳೆ ಮಿಕ್ಸ್ ಮಾಡುವ. ನಂತರ ನಾವು ಬಾಯ್ಲ್ ಮಾಡಿದ ಮ್ಯಾಕ್ರೋನಿಯನ್ನು ಹಾಕುವ. ಅದನ್ನು ಒಳ್ಳೆ ಮಿಕ್ಸ್ ಮಾಡುವ. ಇದು ಎಲ್ಲರೂ ಟ್ರೈ ಮಾಡಿ ಒಂದ್ಸಲ. ಇದು ಮಕ್ಕಳೆಲ್ಲ ಭಾರಿ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಇದು ಸ್ವಲ್ಪ ಚೀಸಿ ಟೈಪ್ ಅಲ್ಲ, ಹಾಗೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಮತ್ತು ಇದು ಸಂಜೆ ಹೊತ್ತಿಗೆ ಚಾದೊಟ್ಟಿಗೆ ಒಳ್ಳೆಯದಾಗುತ್ತೆ ಈ ಥರ ಐಟಮ್ ಮಾಡಿದರೆ. ಮತ್ತು ಅದಕ್ಕೆ ನಾವು 2 ಚೀಸಿಯನ್ನು ಹಾಕ್ತಿದ್ದೇನೆ ನಾನು. ಅದಕ್ಕೆ ಸ್ಲೈಸ್ ಚೀಸಿಯನ್ನು ತೆಗೆದಿದ್ದೇನೆ ನಾನು. ಚೀಸಿ ಹಾಕಿದ ನಂತರ ನಾವು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಡುವ. ಯಾಕೆಂದರೆ ಅದು ಸ್ವಲ್ಪ ಮೆಲ್ಟ್ ಆಗಬೇಕಲ್ಲ. ನೋಡಿ, ಅದು ಮೆಲ್ಟ್ ಆಯಿತು. ಈಗ ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಗಾಯ್ಸ್, ತಿನ್ನಲಿಕ್ಕಂತೂ ಸೂಪರಾಗಿರುತ್ತೆ. ಅಂದರೆ ಅದು ಚೀಸಿ ಟೈಪ್ ಆಗಿ ಉಂಟಲ್ಲ, ಒಳ್ಳೆ ಸೂಪರಾಗಿರುತ್ತೆ. ಒಂದ್ಸಲ ಎಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು. ಮತ್ತು ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ನಿಮಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.